ಮನಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ತಾ ಇದ್ದಾರೆ ನೋಡೋಣ. ಈಗ ಆಗಿಲ್ಲ, ನೀವಿನ್ನ ಸಣ್ಣವರಿದ್ರಿ. ದೇವರಾಜ್ ಅರಸ್ ಅವರಿದ್ದಾಗೂ ಕೂಡ ಯಾವಾಗ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ರು ಆವಾಗ CBI ಬ್ಲ್ಯಾಂಕೆಟ್ ಇದು ವಿಡ್ರಾ ಮಾಡಿಕೊಂಡ್ರು ಕನ್ಸೆಂಟ್. ದೇರ್ ಫೋರ್ ದಿಸ್ ಈಸ್ ಕಾಮನ್. ಈಗ ನಾನಿದ್ದಾಗ ಹೋಮ್ ಮಿನಿಸ್ಟರು, ಈ ನಮ್ಮ ಯಾರು ತಮಿಳುನಾಡ್ದವಿದ್ದಲ್ಲ ವೀರಪ್ಪನ್, ಅವನ ಕೇಸ್ನಲ್ಲಿ ಮತ್ತು ಈ ನಮ್ಮ ಸ್ಟ್ಯಾಂಪ್ ವೆಂಡರ್ ತೆಲುಗಿ ಕೇಸ್ನಲ್ಲಿ, ಇನ್ನೊಂದು ಕೇಸ್ನಲ್ಲಿ ಈವನ್ ದಟ್ ಕೋಲಾರ್ ನಾನು ರೆಫರ್ ಮಾಡಿದ್ರೆ ಇಲ್ಲ ದ ಎನ್ಕ್ವೈರೀಸ್ ಆರ್ ಗೋಯಿಂಗ್ ವೆಲ್, ವಿ ಡೋಂಟ್ ವಾಂಟ್ ಟು ಟೇಕ್. ಯಾವುದು ಇಂಪಾರ್ಟೆಂಟ್, hundreds of people he killed, Veerappan, and also Telugu, crores of rupees looted, and it is a loss for the government. ಅವರಿಗೆಲ್ಲ ಆವಾಗ ನಾವು ರೆಫರ್ ಮಾಡಿದ್ದು 3 ಕೇಸ್ನು ಕೂಡ ನಾನೇ ರೆಫರ್ ಮಾಡಿ ಇದು ತಗೊಳ್ಳಿ ನೀವು, ಯಾಕಂದರೆ ಇಂಟರ್ ಸ್ಟೇಟ್ ಇದು ಈಸ್ ನೀಡೆಡ್ ಬಿಕಾಸ್ ತೆಲುಗಿ ಪ್ರತಿ ಸ್ಟೇಟ್ನಾಗಿ ಅವ್ರು ಮಾಡಿದ್ದಾರೆ. ವೀರಪ್ಪನ್ ನಂಬಲ್ಲೂ ಮಾಡ್ದ ಮತ್ತು ತಮಿಳ್ನಾಡ್ದಾಗ ಮಾಡ್ದ. ಇಂಥ ಕೇಸಸ್ಸೇ CBI ತೊಗೊಂಡಿಲ್ಲ. ನಾವು ಯು ಆರ್ ಕ್ವಶನಿಂಗ್ ಯಾಕೆ? ಇಟ್ ಈಸ್ ಅ ಗೌರ್ಮೆಂಟ್ ಪವರ್ ಟು ವಿಡ್ರಾ ಆರ್ ರೆಫರ್ ದಿ ಕೇಸ್. ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಸರ್, ಅಲ್ಲೂ ಕೂಡ ಒಂದಷ್ಟು ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಸರ್. ನೋಡಿ, ಅವೆಲ್ಲ ಹೇಳಕ್ಕೆ ಹೋಗಲ್ಲ, ನೀವೇನು ಕೇಳಿದ್ರೆ ಅಷ್ಟೇ. ಇವಾಗಿಂದಲ್ಲ, ಇದು ಹಿಂದೆ ದೇವರಾಜ ಅರಸು ಆಳ್ವಿಕೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಅದಾದ ನಂತರ ಏನು ಅಂದರೆ ತೇಲ್ಗಿ, ಈ ಸ್ಟ್ಯಾಂಪ್ ಹಗರಣದಲ್ಲಿ ಸಿಕ್ಕಕೊಂಡಂಥ ತೇಲ್ಗಿ ಅದು ಎಷ್ಟರ ಮಟ್ಟಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದೆ ಸರ್ಕಾರಕ್ಕೆ. ಅಂಥ ಸಂದರ್ಭದಲ್ಲೇ CBI ಕೊಡೋಕ್ಕಾಗಿರಲಿಲ್ಲ. ಇದೇನು ಹೊಸದಲ್ಲ, ನೀವಿನ್ನೂ ಚಿಕ್ಕವರಿದ್ರಿ ಅಂತಾರೆ AICC ಅಧ್ಯಕ್ಷರು. ಪತ್ರಕರ್ತರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದಂಥ ಮಾತಿದು. 2 ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿದ್ದು, ಇನ್ನೊಂದು ಕಡೆಗೆ ಮೈಸೂರಿನಲ್ಲಿ CM ಸಿದ್ದರಾಮಯ್ಯನವರಿಗೆ ಅಭೂತಪೂರ್ವವಾದಂಥ ಸ್ವಾಗತ. ಮಂಡಕಳ್ಳಿ ಏರ್ಪೋರ್ಟಿಗೆ ಇಳಿತಿದ್ದಂಗೆನೇ ಸಿದ್ದರಾಮಯ್ಯನವರಿಗೆ ಒಂದು ಅದ್ಧೂರಿ ಸ್ವಾಗತವನ್ನು ಕೋರಲಾಯಿತು. ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ.